ನೋಡಿ ಈ ಚಕ್ಲಿನ ನಾವು ರೊಟ್ಟಿ ಮಾಡೋಕ್ಕೆ ಅಕ್ಕಿ ಹಿಟ್ಟು ಮಾಡಿಸ್ತೀವಲ್ಲ ಅದೇ ಹಿಟ್ಟಲ್ಲಿ ಮಾಡಿರೋಂಥ ಚಕ್ಲಿ ಇದು. ಈ ಹಿಟ್ಟಲ್ಲೂ ಚಕ್ಲಿ ಚೆನ್ನಾಗಿ ಬರ್ತವೆ. ಇದು ಚಕ್ಲಿಗೆ ಅಂತ ಮಾಡಿರೋ ಹಿಟ್ಟಲ್ಲ. ಇದಕ್ಕೆ 1 ಕಪ್ಪು ಕಡಲೆಪಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಮೆತ್ತಗಿದ್ದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನುಣ್ಣಗಿರಬೇಕು ಅಕ್ಕಿ ಹಿಟ್ಟು. ಇದರಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಜರಡಿ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಉಳಿದಿದ್ರೆಲ್ಲ ಮೇಲ್ಗಡೆ ಬರ್ತದೆ. ನೋಡಿ ಇದನ್ನೆಲ್ಲ ಇನ್ನೊಂದು ಸಾರಿ ಪುಡಿ ಮಾಡ್ಕೊಬೋದು, ಇಲ್ಲಾಂದರೆ ಸಪ್ರೇಟ್ ಮಾಡ್ಕೋಬೇಕು. ಫುಲ್ 1 ಕಪ್ಪು ಕಡಲೆಪಪ್ಪಿನ ಪುಡಿ ಇದು. 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಕಡಲೆಪಪ್ಪಿನ ಹಿಟ್ಟು, 1 ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದೆಲ್ಲ ಫುಲ್ ಮಿಕ್ಸ್ ಆದಮೇಲೆ ಕಡಲೆಪಪ್ಪು ಹಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ನೋಡಿಕೊಂಡು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ಗಿಂತ ಕಡಿಮೆಯಷ್ಟು ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಕಪ್ಪೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಬಿಳಿ ಎಳ್ಳು ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ಖಾರದ ಪುಡಿನ ಹಾಕಿಲ್ಲ ನಾನು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ. 1/4 ಕಪ್ ಅಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋದಕ್ಕೆ ಮುಂಚೆನೇ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಇವಾಗ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಬಿಸಿ ಇತ್ತು, ಅದರಿಂದ ಕೈಯಲ್ಲಿ ಕಲಸೋಕ್ಕಾಗ್ತಾಯಿಲ್ಲ. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಕಲಿಸ್ಕೊಳ್ತೀನಿ. ಈ ಎಣ್ಣೆ ಹಾಕಿದ್ಮೇಲೆ ಹಸಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ. ನೋಡಿ ಈ ಥರ ಉಂಡೆ ಮಾಡಿದ್ರೆ ಅದು ಉಂಡೆ ಬರಬೇಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ನೋಡಿ ಇದು ಕರೆಕ್ಟಾಗಿದೆ. ಇವಾಗ ಈ ಥರ ಉಂಡೆ ಬರಬೇಕು. ಇವಾಗ ಇದಕ್ಕೆ ಬಿಸಿನೀರು ಹಾಕಿ ಕಲಿಸ್ಕೊಳ್ತೀನಿ. ತುಂಬ ಬಿಸಿನೂ ಬೇಡ. ಚಕ್ಲಿಗೆ ಮಾಮೂಲಿಯಾಗಿ ಉದ್ದಿನಬೇಳೆ ಹಾಕ್ತಾರೆ, ಇಲ್ಲಿ ಉದ್ದಿನಬೇಳೆ ಹಾಕಿಲ್ಲ, ಬರೀ ಕಡಲೆಪಪ್ಪು ಹಾಕಿರೋದ್ರಿಂದ ಇದಷ್ಟೊಂದು ಅಂಟು ಬರಲ್ಲ ಇದು ಹಿಟ್ಟು. ಅದರಿಂದ ಸ್ವಲ್ಪ ಬಿಸಿನೀರೇ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಇದನ್ನು, ಇಲ್ಲಾಂದರೆ ಚಕ್ಲಿ ಒತ್ತಬೇಕಾದ್ರೆ ಚಕ್ಲಿಗಳೆಲ್ಲ ಕಟ್ಟಾಗಿ ಹೋಗ್ತವೆ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಬನಿ ಬರಬೇಕಿದು. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇದು. ನಾವು ಉದ್ದಿನಬೇಳೆ ಹಾಕಿದ್ರೆ ಬೇಗ ಕಟ್ಟಾಗಲ್ಲ ಚಕ್ಲಿಗಳು ಒತ್ತಬೇಕಾದ್ರೆ. ನೋಡಿ ಸಾಕಿನಿದು ಕಲಸಿದ್ದು. ಇವಾಗ ಒಂದು ಬಟ್ಲಲ್ಲಿಟ್ಟು ಮುಚ್ಚಿಡ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಚಕ್ಲಿ ಮಾಡೋದೇನು ತುಂಬ ಟೈಮ್ ತಗೊಳ್ಳಲ್ಲ, ಒಂದು 10 ನಿಮಿಷ ಸಾಕು. ಅಕ್ಕಿ ಹಿಟ್ಟಿದ್ರೆ ಮನೆಯಲ್ಲಿ ಬೇಗ ಮಾಡ್ಕೋಬೋದು. ಇವಾಗ ಚಕ್ಲಿ ಒಳಗೆ ಹಾಕ್ಕೊಂಡು ಹಿಟ್ಟನ್ನು ಒತ್ಕೊಳ್ಳೋಣ ಚಕ್ಲಿನ. ಈ ಚಕ್ಲಿನೆಲ್ಲ ನ್ಯೂಸ್ ಪೇಪರ್ ಮೇಲೆಲ್ಲ ಒತ್ತಕ್ಕೆ ಹೋಗಬಾರ್ದು. ಇದು ಬಟರ್ ಪೇಪರ್ ಮೇಲೆ ಒತ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಈ ಥರ ಪೇಪರ್ ಇಲ್ಲ ಅಂದರೆ ಒಂದು ಸ್ಟೀಲ್ದು ಚಿಕ್ಕ ಪ್ಲೇಟ್ಗಳು ಇಟ್ಕೊಂಡು ಅದ್ರ ಮೇಲೆ ಒತ್ಕೋಬೇಕು. ನೋಡಿ ಕೊನೆನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಚಕ್ಲಿನ ಯಾವ ಥರ ಸೈಜ್ಗೆ ಬೇಕಾದರೂ ಚಿಕ್ಕದು ದೊಡ್ಡದು ಬೇಕಾದರೆ ಮಾಡ್ಕೋಬೋದು. ನೋಡಿ ಈ ಲಾಸ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಇಲ್ಲಾಂದರೆ ಎಣ್ಣೆಲಿ ಬಿಟ್ಕೊಂಡ್ಬಿಡ್ತದೆ. ನೋಡಿ ಈ ಥರ ಚಿಕ್ಕ ಪ್ಲೇಟ್ಗಳಿದ್ರೆ ಅದರ ಮೇಲೆ ಒತ್ತಿ ಮಾಡ್ಕೋಬೋದು. ನೋಡಿ ಎಣ್ಣೆ ಕಾದಿದೆ. ಈಗ ಒಂದು ಸರಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ಉರಿನ. ಇವಾಗ ಚಕ್ಲಿಗಳೆಲ್ಲ ನೋಡಿಕೊಂಡು ಹುಷಾರಾಗಿ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಎಗರುತ್ತೆ ಮೇಲೆ. ಒಂದಕ್ಕೊಂದು ಅಂಟ್ಕೊಳ್ಳದಿರೋ ಥರ ನೋಡಿಕೊಂಡು ಹಾಕ್ಕೋಬೇಕು. ಇದು ಹಾಕಿದ ತಕ್ಷಣನೂ ಚಕ್ಲಿನ ತಿರುಗ್ಸೋಕ್ಕೆ ಹೋಗಬಾರ್ದು. ಹಾಕಿದ ತಕ್ಷಣ ತಿರುಗಿಸಿದ್ರೆ ಚಕ್ಲಿಗಳು ಸ್ವಲ್ಪ ಬಿಟ್ಕೊಂಡ್ಬಿಡ್ತವೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳೋಣ. ನೋಡಿ ಇಷ್ಟು ಕರೆಕ್ಟಾಗಿ ಬೆಂದಿದೆ. ಇಷ್ಟು ಕಲರ್ ಬಂದಾಗ
ತೆಗಿತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ರೆ ಸ್ವಲ್ಪ ಚಕ್ಲಿದು ಕಲರು ರೆಡ್ ಕಲರಾಗಿ ಚೇಂಜ್ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು, ಬೇಕಂದರೆ ಸ್ವಲ್ಪ ಇಂಗು ಹಾಕ್ಕೋಬೋದು. ಇಲ್ಲಿ ನಾನು ಏನೂ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿದನ್ನು ಪೌಡ್ರ್ ಮಾಡಿರೋದು ಸಿಗ್ತದೆ, ಅದನ್ನು ಬೇಕಾದರೆ ಹಾಕ್ಕೊಂಡಾಗ ಕಲರು ಚೇಂಜ್ ಆಗೋಲ್ಲ, ಖಾರನೂ ಇರ್ತದೆ. ಪೂಜೆಗೇನಾದರೂ ಇಡಬೇಕು ಅಂದರೆ ಈ ಥರನೇ ವೈಟ್ ಚಕ್ಲಿ ಇದ್ರೇ ಚೆನ್ನಾಗಿರ್ತವೆ. ಆವಾಗ ಖಾರದ ಪುಡಿ ಏನೂ ಹಾಕೋಕ್ಕೆ ಹೋಗಬಾರ್ದು. ನೋಡಿ ಕಲರೆಲ್ಲ ಎಷ್ಟು ವೈಟಾಗಿ ಬಂದಿದ್ದಾವೆ. ಇದಕ್ಕೆ ಈ ಚಕ್ಲಿಗೆ ಸ್ವಲ್ಪ ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೆ.